ನನಗೆ ಏನೂ ಹೇಳಕ್ ಗೊತ್ತಾಗ್ತಿಲ್ಲಪ್ಪ. ಯಾವ್ದ್ರ ಬಗ್ಗೆ ಕೇಳ್ತೀರಾ ಹೇಳಿ. ಹಾಂ ಹೌದಾ ಹೌದು 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 ಹೌದು. ಸಂಭ್ರಮ ಅದೇ 3ನೇ ತಾರೀಕು 3ನೇ ತಿಂಗಳು ಮಾಡಿ ಮುಗಿಸ್ಬಿಡ್ತೀರಾ, ಆಮೇಲೆ ಮರ್ತೋಗ್ತಿರಲ್ಲ. ಅದೇ ಸಂಭ್ರಮ. ಸತಿ ಸುಲೋಚನ ಅವ್ರು ಮಾಡಿದ್ದಕ್ಕೆ ಒಂದಿನ ಮಾತ್ರ ಅವ್ರಿಗೋಸ್ಕರ ನೆನಪು ಮಾಡ್ಕೊಂಡ್ರೆ ಅದು ಕೆಲವು ಜನಗಳು ಮಾತ್ರ. ಇದು ಸರ್ಕಾರ ಮಟ್ಟದಲ್ಲಿ ನಮ್ಮ ಕಲಾವಿದರ ಮಟ್ಟದಲ್ಲಿ ಆಗಬೇಕಾದಂಥ ಒಂದು ದಿವಸನ ಒಂದು ದಿನದ ಒಂದು ಹಾಳೆ ಮಗುಚಿದಾಗೆ ಮಾಡಿ ಮುಗಿಸ್ತಾ ಇದ್ದೀರಾ. ಅಷ್ಟಾದರೂ ಮಾಡ್ತಾ ಇದ್ದೀರಲ್ಲ, ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಮೇಡಮ್ ಆ ದಿನ ನಾನು ಹೇಳಿ 3ನೇ ತಾರೀಕು 3ನೇ ತಿಂಗಳು ನಾನು ಹುಟ್ಟಿರ್ಲಿಲ್ವಲ್ಲ. ಅದರ ಬಗ್ಗೆ ಒಂದು ನೆನಪುಗಳು ಅಂತ ಕೇಳಿರೋದು. ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಅವ್ರು. ಯಾರೋ ದೊಂಡಾಜಿ ಎನ್ನೋರು, ಅವರು ರಾಜಸ್ಥಾನದಿಂದ ಬಂದವರು, ಅವರು ಮಾಡಿದಂಥ ಒಂದು ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಆವಾಗ್ಲೂ ಬೇರೆ ಭಾಷೆಯವರೇ ಬಂದು ಮಾಡಿದ್ದಾರೆ. ನಾಗೇಂದ್ರ ರಾವ್ ಅವರು ಪಾತ್ರಗಳನ್ನು ವಿಂಗಡಣೆ ಮಾಡಿದ್ದು, ಇಂಥವ್ರು ಇಂಥ ಪಾತ್ರ ಮಾಡಬೇಕು, ಇಂಥವ್ರು ಇಂಥ ಪಾತ್ರ ಮಾಡಬೇಕು ಅಂತ. ಸಂಗೀತ ನಿರ್ದೇಶಕರು ಅಲ್ಲೇ ಸಂಗೀತ ನಿರ್ದೇಶಕರು ಇವರೇ, ನಾಗೇಂದ್ರ ರಾವ್ ಅವರೇ. ಡೈರೆಕ್ಷನ್ ಮಾಡಿರೋದು ವೈ ವಿ ರಾವ್ ಅವರು. ಸೊ ಹಾಗಾಗಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಮೊದಲನೇದಾಗಿ ಹಿನ್ನೆಲೆ ಇದು ಗಾಯನ ಏನು ಮಾಡ್ತಾಯಿದ್ರು ಅದನ್ನು ಡೈರೆಕ್ಟಾಗಿ ಅಲ್ಲೇ ಇದು ಎಲ್ಲ ಇನ್ಸ್ಟ್ರೂಮೆಂಟ್ಸ್, ಮೈಕು ಗೀಕು ವಾದ್ಯಗಳು ಅದನ್ನೆಲ್ಲ ಅಲ್ಲೇ ಇಟ್ಕೊಂಡು ಅಲ್ಲೇ ಅವರು ರೆಕಾರ್ಡ್ ಮಾಡ್ತಾ ಇದ್ದಂತೆ. ಅಲ್ಲೇ ಹಾಗೆ ನಾವು ಹಾಡ್ತಾ ಇರಬೇಕು, ಅಲ್ಲಿ ಶೂಟ್ ಆಗ್ತಾ ಇತ್ತಂತೆ. ಈಗ ತುಣುಕುಗಳೆಲ್ಲ ಸಿಗ್ತಾ ಇಲ್ಲ, ಬಟ್ ಇವಾಗ ಅದನ್ನು ಡಾಕ್ಯುಮೆಂಟ್ ತರ ಒಂದು ಮೇಕಿಂಗ್ ಇದನ್ನೆಲ್ಲ ಒಟ್ಟಿಗೆ ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಕ್ಯೂರಿಯಾಸಿಟಿ ಹೆಂಗಿದೆ ನಿಮ್ಮಲ್ಲಿ? ತುಂಬಾನೇ ನನಗೆ ಇವತ್ತು ಸಂಜೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದಾರೆ ಅಂತ. ಇವತ್ತು ಸಂಜೆ ಅದಕ್ಕೋಸ್ಕರನೇ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಪಿ ಶೇಷಾದ್ರಿ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ನನಗೂ ಎಕ್ಸೈಟ್ ಆಗಿದೆ. ಅದಕ್ಕೆ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನು ತೋರಿಸ್ಬೋದು ಅವರು ಅದ್ರ ಬಗ್ಗೆ ಅಂತ. ಇವತ್ತಿನ ಫಿಲಂ ಫೆಸ್ಟಿವಲ್ ಬಗ್ಗೆ ಮಾತಾಡೋದಾದ್ರೆ ಮಾಲಿವುಡ್ ಆಗಿರ್ಬೋದು, ಅಮರನ್ ಸಿನಿಮಾ ಆಗಿರ್ಬೋದು, ಅವರೆಲ್ಲ ಬರ್ತಾ ಇದ್ದಾರೆ ಟೀಮ್ ಅವರು. ಸೊ ಅದೆಷ್ಟು ಪ್ಲಸ್ ಆಗ್ತಾ ಇದೆ ಈ ಸಲದ ಫಿಲಂ ಫೆಸ್ಟಿವಲ್? ಹೌದು, ಪ್ರತಿ ಸಲನೂ ನಮಗೋಸ್ಕರನೇ ಮಾಡೋದೇ. ನಾವು ಪ್ರತಿ ವರ್ಷನೂ ನಾವು ಒಂದು 20-30 ವರ್ಷದ ಹಿಂದಕ್ಕೆ ಹೋದರೆ ನಾವು 10 ದಿನ ರಜೆ ಹಾಕ್ಬಿಟ್ಟು ಬೇರೆ ಬೇರೆ ಕಲ್ಕಟ್ಟ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಪ್ರತಿ ವರ್ಷನೂ ಹೋಗ್ತಾ ಇದ್ವಿ. ಆ ಥರ ಮನೋಭಾವನೆ ನಮ್ಮ ಮಕ್ಕಳು ಬರೆಸ್ಕೋಬೇಕು. ಆದರೆ ಅವರಿಗೆ ಒಂದು ಲೈಫು ಏನಿದೆ, ಅವರ ದಿನನಿತ್ಯದ ಬದುಕಿದೆಯಲ್ಲ, ಅದು ತುಂಬ ಗೊಂದಲವಾಗಿದೆ, ತುಂಬ ಎಕ್ಸ್ಪೆನ್ಸ್ ಆಗಿದೆ. ಸೊ ಹಾಗಾಗಿ ಅವ್ರು ಪ್ರತಿ ದಿನನೂ ದುಡಿಲೇಬೇಕು. ಒಂದಿನ ರಜೆ ಹಾಕಿದ್ರೆ ಎಲ್ಲಿ ನಮ್ಮ ದುಡ್ಡು ಹೋಗುತ್ತೋ ಅನ್ನೋ ಮಟ್ಟಕ್ಕಿದ್ದಾರೆ ಪಾಪ. ಅವ್ರನ್ನೂ ನಾವು ಏನು ಬರಲ್ಲ ಅಂತ ಅನ್ಕೋಬಾರ್ದು. ಅವ್ರನ್ನೂ ನಾವು ಅವ್ರ ಬದುಕನ್ನು ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೂ ಬಿಡಬೇಕು. ಯಾರಿಗೆ ಸಾಧ್ಯ ಆಗುತ್ತೋ ಅವ್ರು ಬಂದು ಅದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ. ಸೊ ನಿಮ್ಮ ಪ್ರತಿ ವರ್ಷದ ಒಂದು ಫೆಸ್ಟಿವಲ್ ಅನ್ನ ನೀವು ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ? ವರ್ಷ ಯಾವ ತರ ಚೇಂಜಸ್ ಕಾಣುತ್ತೆ ನಿಮಗೆ? ಚೇಂಜಸ್ ಅಂತೂ ಇದೆ. ಒಳ್ಳೊಳ್ಳೆ ಚಿತ್ರಗಳನ್ನು ಈ ಸಲಿನೂ ಇವಾಗ ನಾವಿಬ್ರು ಒಂದು ಶಾಂತಿ ನಿವಾಸ ಅಂತ ಚಿತ್ರ ನೋಡಿದ್ವಿ, ರಾಜಸ್ಥಾನದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಆ ಥರ ಅದನ್ನು ಹುಡುಕಿ ಅದಕ್ಕೊಂದು ಕಮಿಟಿ ಮಾಡಿ ಅವರೆಲ್ಲ ಸೆಲೆಕ್ಟ್ ಮಾಡಿ ಫಿಲಮ್ಗಳನ್ನೆಲ್ಲ ಡೈರೆಕ್ಟರ್ಗಳು, ಜೂರಿಗಳು ಎಲ್ಲ ಕರೆದು ಯಾವ ಫಿಲಮ್ ಚೆನ್ನಾಗಿದೆ, ಯಾರು ಮಾಡಿದ್ದಾರೆ, ಕನ್ನಡ ಚಿತ್ರಗಳು ನೋಡಬೇಕು ಅಂತ ಅಂದ್ಕೊಂಡೆ. ನನಗೆ ಅವಕಾಶ ಆಗಲಿಲ್ಲ. ಸೊ ಹಾಗಾಗಿ ತುಂಬ ಒಳ್ಳೆ ಚಿತ್ರಗಳನ್ನ ತರಿಸಿದ್ದಾರೆ ಅಂತ ಅನಿಸುತ್ತೆ. ನಾನಂತೂ ಎಂಜಾಯ್ ಮಾಡಿದೆ.